ಜಾತಿ ಜನಗಣತಿ ಎನ್ನುವಂಥದ್ದು ಕಾಂಗ್ರೆಸ್ನ ಮರಕೋತಿ ಆಟ. ಇದು ಯಾವ ಪುರುಷಾರ್ಥಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ನಡೆಸಿದ್ದಾರೆ? ಇದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನಿನ್ನೆ ತಿಂಡಿ ತಿಂದು ಕೆಲಸ ಕಾರ್ಯ ಇಲ್ಲದೆ ಹೋಗಿದ್ದಾರೆ. ಇಂಥ ಪುರುಷಾರ್ಥಕ್ಕೆ ಸಂಪುಟ ಸಭೆ ಕರೆಯಬೇಕಾಗಿತ್ತು. ಸಚಿವರನ್ನ ಜಾತಿಯ ಬಲೆಗೆ ಸಿಲುಕಿಸುವ ಮಹಾಕುತಂತ್ರ ಅಂತ ಆರ್ ಅಶೋಕ್ ಹೇಳ್ತಿದ್ದಾರೆ. ಗಣತಿ ಎಂಬ ಒಂದು ಮರಕೋತಿ ಆಟ ಈ ಕಾಂಗ್ರೆಸ್ ಮಾಡ್ತಾ ಇದೆ. ಹಿಂದೆ ಚಿಕ್ಕ ಮಕ್ಕಳಿದ್ದಾಗೆಲ್ಲ ಮರಕೋತಿ ಆಟ ಆಡೋರು. ಒಬ್ಬ ಮರಕ್ಕೆ ಎಕ್ಕಿದ್ರೆ ಇನ್ನೊಬ್ಬ ಹಿಡಿಯಕ್ಕೆ ಹೋದ್ರೆ ಅವ್ನು ಕೆಳಕ್ಕೆ ಓಡ್ ಬರೋನು. ಇವನ್ ಮರಕ್ಕೆ ಹೋದ್ರೆ ಅವ್ನು ಕೆಳಗಡೆ, ಇವನ್ ಕೆಳಗಡೆ ಬಂದ್ರೆ ಮರಕ್ಕೆ. ಹಂಗೆ ಇದೆ. ನನ್ನ ಕ್ಯಾಬಿನೆಟ್ ಅದೇ ತಿಂಡಿ ತಿಂದು ಕೆಲಸ ಕಾರ್ಯ ಇಲ್ಲದೆ ಹೋಗಿರೋಂತ ಕ್ಯಾಬಿನೆಟ್ ಅದು. ಇಂಥ ಪುರುಷಾರ್ಥಕ್ಕೋಸ್ಕರ ಯಾಕೆ ಕ್ಯಾಬಿನೆಟ್ ಕರಿಬೇಕಾಯ್ತು? ಮತ್ತೆ ಕ್ಯಾಬಿನೆಟ್ ಕರೆದು ಎಲ್ಲ ರಿಟರ್ನ್ ಅಬ್ಜೆಕ್ಷನ್ ಕೊಡ್ಬೇಕಂತೆ. ಅಬ್ಜೆಕ್ಷನ್ ಏನೋ ಇದ್ರೆ ಯಾಕೆ ಅಂದ್ರೆ ಸಿದ್ದರಾಮಯ್ಯ ಅದರಲ್ಲೂ ಟ್ರಿಕ್ಸ್. ನಾಳೆ ಡಿ ಕೆ ಶಿವಕುಮಾರ್ ಕೊಟ್ಟರು ಅಂತ ಇಟ್ಕೊಳ್ಳಿ ಒಕ್ಕಲಿಗರ ಪರವಾಗಿ, ಅದನ್ನ ಜಗತ್ ಜಾಹೀರಾತ ಮಾಡೋದು. ಇನ್ನೊಬ್ಬರು ಯಾರೋ ಮಂತ್ರಿ ಚಲುವರಾಯಸ್ವಾಮಿ ಕೊಟ್ಟು ಅದನ್ನ ಜಗತ್ ಜಾಹೀರಾತ. ಇನ್ನೊಬ್ಬ ಲಿಂಗಾಯತ ಮಂತ್ರಿ ಯಾರನ್ನ ಕೊಟ್ರೆ ಅದನ್ನ ಜಗತ್ ಜಾಹೀರಾತ ಮಾಡೋದು. ಇವೆಲ್ಲ ಚುನಾವಣೆಯಲ್ಲಿ ಅವ್ರ ವಿರುದ್ಧ ಬಳಸ್ಕೊಳಕ್ಕೆ ಮಾಡಿರೋ ಸಿದ್ದರಾಮಯ್ಯನವರ ಕುತಂತ್ರ ಇದು. ಗಣತಿ ಎಂಬ ಒಂದು ಮರಕೋತಿ ಆಟ ಈ ಕಾಂಗ್ರೆಸ್ ಮಾಡ್ತಾ ಇದೆ. ಜಾತಿ ಜನಗಣತಿ ಎನ್ನುವಂಥದ್ದು ಕಾಂಗ್ರೆಸ್ನ ಮರಕೋತಿ ಆಟ. ಇದು ಯಾವ ಪುರುಷಾರ್ಥಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ನಡೆಸಿದ್ದಾರೆ? ಇದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನಿನ್ನೆ ತಿಂಡಿ ತಿಂದು ಕೆಲಸ ಕಾರ್ಯ ಇಲ್ಲದೆ ಹೋಗಿದ್ದಾರೆ. ಇಂಥ ಪುರುಷಾರ್ಥಕ್ಕೆ ಸಂಪುಟ ಸಭೆ ಕರೆಯಬೇಕಾಗಿತ್ತು. ಸಚಿವರನ್ನ ಜಾತಿಯ ಬಲೆಗೆ ಸಿಲುಕಿಸುವ ಮಹಾಕುತಂತ್ರ ಅಂತ ಆರ್ ಅಶೋಕ್ ಹೇಳ್ತಿದ್ದಾರೆ. ಗಣತಿ ಎಂಬ ಒಂದು ಮರಕೋತಿ ಆಟ ಈ ಕಾಂಗ್ರೆಸ್ ಮಾಡ್ತಾ ಇದೆ. ಹಿಂದೆ ಚಿಕ್ಕ ಮಕ್ಕಳಿದ್ದಾಗೆಲ್ಲ ಮರಕೋತಿ ಆಟ ಆಡೋರು. ಒಬ್ಬ ಮರಕ್ಕೆ ಎಕ್ಕಿದ್ರೆ ಇನ್ನೊಬ್ಬ ಹಿಡಿಯಕ್ಕೆ ಹೋದ್ರೆ ಅವ್ನು ಕೆಳಕ್ಕೆ ಓಡ್ ಬರೋನು. ಇವನ್ ಮರಕ್ಕೆ ಹೋದ್ರೆ ಅವ್ನು ಕೆಳಗಡೆ, ಇವನ್ ಕೆಳಗಡೆ ಬಂದ್ರೆ ಮರಕ್ಕೆ. ಹಂಗೆ ಇದೆ. ನನ್ನ ಕ್ಯಾಬಿನೆಟ್ ಅದೇ ತಿಂಡಿ ತಿಂದು ಕೆಲಸ ಕಾರ್ಯ ಇಲ್ಲದೆ ಹೋಗಿರೋಂತ ಕ್ಯಾಬಿನೆಟ್ ಅದು. ಇಂಥ ಪುರುಷಾರ್ಥಕ್ಕೋಸ್ಕರ ಯಾಕೆ ಕ್ಯಾಬಿನೆಟ್ ಕರಿಬೇಕಾಯ್ತು? ಮತ್ತೆ ಕ್ಯಾಬಿನೆಟ್ ಕರೆದು ಎಲ್ಲ ರಿಟರ್ನ್ ಅಬ್ಜೆಕ್ಷನ್ ಕೊಡ್ಬೇಕಂತೆ. ಅಬ್ಜೆಕ್ಷನ್ ಏನೋ ಇದ್ರೆ ಯಾಕೆ ಅಂದ್ರೆ ಸಿದ್ದರಾಮಯ್ಯ ಅದರಲ್ಲೂ ಟ್ರಿಕ್ಸ್. ನಾಳೆ ಡಿ ಕೆ ಶಿವಕುಮಾರ್ ಕೊಟ್ಟರು ಅಂತ ಇಟ್ಕೊಳ್ಳಿ ಒಕ್ಕಲಿಗರ ಪರವಾಗಿ, ಅದನ್ನ ಜಗತ್ ಜಾಹೀರಾತ ಮಾಡೋದು. ಇನ್ನೊಬ್ಬರು ಯಾರೋ ಮಂತ್ರಿ ಚಲುವರಾಯಸ್ವಾಮಿ ಕೊಟ್ಟು ಅದನ್ನ ಜಗತ್ ಜಾಹೀರಾತ. ಇನ್ನೊಬ್ಬ ಲಿಂಗಾಯತ ಮಂತ್ರಿ ಯಾರನ್ನ ಕೊಟ್ರೆ ಅದನ್ನ ಜಗತ್ ಜಾಹೀರಾತ ಮಾಡೋದು. ಇವೆಲ್ಲ ಚುನಾವಣೆಯಲ್ಲಿ ಅವ್ರ ವಿರುದ್ಧ ಬಳಸ್ಕೊಳಕ್ಕೆ ಮಾಡಿರೋ ಸಿದ್ದರಾಮಯ್ಯನವರ ಕುತಂತ್ರ ಇದು. ಗಣತಿ ಎಂಬ ಒಂದು ಮರಕೋತಿ ಆಟ ಈ ಕಾಂಗ್ರೆಸ್ ಮಾಡ್ತಾ ಇದೆ. ಜಾತಿ ಜನಗಣತಿ ಎನ್ನುವಂಥದ್ದು ಕಾಂಗ್ರೆಸ್ನ ಮರಕೋತಿ ಆಟ. ಇದು ಯಾವ ಪುರುಷಾರ್ಥಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ನಡೆಸಿದ್ದಾರೆ? ಇದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನಿನ್ನೆ ತಿಂಡಿ ತಿಂದು ಕೆಲಸ ಕಾರ್ಯ ಇಲ್ಲದೆ ಹೋಗಿದ್ದಾರೆ. ಇಂಥ ಪುರುಷಾರ್ಥಕ್ಕೆ ಸಂಪುಟ ಸಭೆ ಕರೆಯಬೇಕಾಗಿತ್ತು. ಸಚಿವರನ್ನ ಜಾತಿಯ ಬಲೆಗೆ ಸಿಲುಕಿಸುವ ಮಹಾಕುತಂತ್ರ ಅಂತ ಆರ್ ಅಶೋಕ್ ಹೇಳ್ತಿದ್ದಾರೆ. ಗಣತಿ ಎಂಬ ಒಂದು ಮರಕೋತಿ ಆಟ ಈ ಕಾಂಗ್ರೆಸ್ ಮಾಡ್ತಾ ಇದೆ. ಹಿಂದೆ ಚಿಕ್ಕ ಮಕ್ಕಳಿದ್ದಾಗೆಲ್ಲ ಮರಕೋತಿ ಆಟ ಆಡೋರು. ಒಬ್ಬ ಮರಕ್ಕೆ ಎಕ್ಕಿದ್ರೆ ಇನ್ನೊಬ್ಬ ಹಿಡಿಯಕ್ಕೆ ಹೋದ್ರೆ ಅವ್ನು ಕೆಳಕ್ಕೆ ಓಡ್ ಬರೋನು. ಇವನ್ ಮರಕ್ಕೆ ಹೋದ್ರೆ ಅವ್ನು ಕೆಳಗಡೆ, ಇವನ್ ಕೆಳಗಡೆ ಬಂದ್ರೆ ಮರಕ್ಕೆ. ಹಂಗೆ ಇದೆ. ನನ್ನ ಕ್ಯಾಬಿನೆಟ್ ಅದೇ ತಿಂಡಿ ತಿಂದು ಕೆಲಸ ಕಾರ್ಯ ಇಲ್ಲದೆ ಹೋಗಿರೋಂತ ಕ್ಯಾಬಿನೆಟ್ ಅದು.
ಇಂಥ ಪುರುಷಾರ್ಥಕ್ಕೋಸ್ಕರ ಯಾಕೆ ಕ್ಯಾಬಿನೆಟ್ ಕರಿಬೇಕಾಯ್ತು? ಮತ್ತೆ ಕ್ಯಾಬಿನೆಟ್ ಕರೆದು ಎಲ್ಲ ರಿಟರ್ನ್ ಅಬ್ಜೆಕ್ಷನ್ ಕೊಡ್ಬೇಕಂತೆ. ಅಬ್ಜೆಕ್ಷನ್ ಏನೋ ಇದ್ರೆ ಯಾಕೆ ಅಂದ್ರೆ ಸಿದ್ದರಾಮಯ್ಯ ಅದರಲ್ಲೂ ಟ್ರಿಕ್ಸ್. ನಾಳೆ ಡಿ.ಕೆ. ಶಿವಕುಮಾರ್ ಕೊಟ್ಟರು ಅಂತ ಇಟ್ಕೊಳ್ಳಿ ಒಕ್ಕಲಿಗರ ಪರವಾಗಿ, ಅದನ್ನ ಜಗತ್ ಜಾಹೀರಾತ ಮಾಡೋದು. ಇನ್ನೊಬ್ಬರು ಯಾರೋ ಮಂತ್ರಿ ಚಲುವರಾಯಸ್ವಾಮಿ ಕೊಟ್ಟು ಅದನ್ನ ಜಗತ್ ಜಾಹೀರಾತ. ಇನ್ನೊಬ್ಬ ಲಿಂಗಾಯತ ಮಂತ್ರಿ ಯಾರನ್ನ ಕೊಟ್ರೆ ಅದನ್ನ ಜಗತ್ ಜಾಹೀರಾತ ಮಾಡೋದು. ಇವೆಲ್ಲ ಚುನಾವಣೆಯಲ್ಲಿ ಅವ್ರ ವಿರುದ್ಧ ಬಳಸ್ಕೊಳಕ್ಕೆ ಮಾಡಿರೋ ಸಿದ್ದರಾಮಯ್ಯನವರ ಕುತಂತ್ರ ಇದು. ಗಣತಿ ಎಂಬ ಒಂದು ಮರಕೋತಿ ಆಟ ಈ ಕಾಂಗ್ರೆಸ್ ಮಾಡ್ತಾ ಇದೆ. ಜಾತಿ ಜನಗಣತಿ ಎನ್ನುವಂಥದ್ದು ಕಾಂಗ್ರೆಸ್ನ ಮರಕೋತಿ ಆಟ. ಇದು ಯಾವ ಪುರುಷಾರ್ಥಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ನಡೆಸಿದ್ದಾರೆ? ಇದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನಿನ್ನೆ ತಿಂಡಿ ತಿಂದು ಕೆಲಸ ಕಾರ್ಯ ಇಲ್ಲದೆ ಹೋಗಿದ್ದಾರೆ. ಇಂಥ ಪುರುಷಾರ್ಥಕ್ಕೆ ಸಂಪುಟ ಸಭೆ ಕರೆಯಬೇಕಾಗಿತ್ತು. ಸಚಿವರನ್ನ ಜಾತಿಯ ಬಲೆಗೆ ಸಿಲುಕಿಸುವ ಮಹಾಕುತಂತ್ರ ಅಂತ ಆರ್ ಅಶೋಕ್ ಹೇಳ್ತಿದ್ದಾರೆ. ಗಣತಿ ಎಂಬ ಒಂದು ಮರಕೋತಿ ಆಟ ಈ ಕಾಂಗ್ರೆಸ್ ಮಾಡ್ತಾ ಇದೆ. ಹಿಂದೆ ಚಿಕ್ಕ ಮಕ್ಕಳಿದ್ದಾಗೆಲ್ಲ ಮರಕೋತಿ ಆಟ ಆಡೋರು. ಒಬ್ಬ ಮರಕ್ಕೆ ಎಕ್ಕಿದ್ರೆ ಇನ್ನೊಬ್ಬ ಹಿಡಿಯಕ್ಕೆ ಹೋದ್ರೆ ಅವ್ನು ಕೆಳಕ್ಕೆ ಓಡ್ ಬರೋನು. ಇವನ್ ಮರಕ್ಕೆ ಹೋದ್ರೆ ಅವ್ನು ಕೆಳಗಡೆ, ಇವನ್ ಕೆಳಗಡೆ ಬಂದ್ರೆ ಮರಕ್ಕೆ. ಹಂಗೆ ಇದು ನನ್ನ ಕ್ಯಾಬಿನೆಟ್ ಅದೇ ತಿಂಡಿ ತಿಂದು ಕೆಲಸ ಕಾರ್ಯ ಇಲ್ಲದೆ ಹೋಗಿರೋ ಅಂತ ಕ್ಯಾಬಿನೆಟ್ ಅದು. ಇಂಥ ಪುರುಷಾರ್ಥಕ್ಕೋಸ್ಕರ ಯಾಕೆ ಕ್ಯಾಬಿನೆಟ್ ಕರಿಬೇಕಾಯ್ತು? ಮತ್ತೆ ಕ್ಯಾಬಿನೆಟ್ ಕರೆದು ಎಲ್ಲ ರಿಟರ್ನ್ ಅಬ್ಜೆಕ್ಷನ್ ಕೊಡ್ಬೇಕಂತೆ. ಅಬ್ಜೆಕ್ಷನ್ ಏನೋ ಇದ್ರೆ ಯಾಕೆ ಅಂದ್ರೆ ಸಿದ್ದರಾಮಯ್ಯ ಅದರಲ್ಲೂ ಟ್ರಿಕ್ಸ್. ನಾಳೆ ಡಿ.ಕೆ. ಶಿವಕುಮಾರ್ ಕೊಟ್ಟರು ಅಂತ ಇಟ್ಕೊಳ್ಳಿ ಒಕ್ಕಲಿಗರ ಪರವಾಗಿ, ಅದನ್ನ ಜಗತ್ ಜಾಹೀರಾತ ಮಾಡೋದು. ಇನ್ನೊಬ್ಬರು ಯಾರೋ ಮಂತ್ರಿ ಚಲುವರಾಯಸ್ವಾಮಿ ಕೊಟ್ಟು ಅದನ್ನ ಜಗತ್ ಜಾಹೀರಾತ. ಇನ್ನೊಬ್ಬ ಲಿಂಗಾಯತ ಮಂತ್ರಿ ಯಾರನ್ನ ಕೊಟ್ರೆ ಅದನ್ನ ಜಗತ್ ಜಾಹೀರಾತ ಮಾಡೋದು. ಇವೆಲ್ಲ ಚುನಾವಣೆಯಲ್ಲಿ ಅವ್ರ ವಿರುದ್ಧ ಬಳಸ್ಕೊಳಕ್ಕೆ ಮಾಡಿರೋ ಸಿದ್ದರಾಮಯ್ಯನವರ ಕುತಂತ್ರ ಇದು. ಗಣತಿ ಎಂಬ ಒಂದು ಮರಕೋತಿ ಆಟ ಈ ಕಾಂಗ್ರೆಸ್ ಮಾಡ್ತಾ ಇದೆ. ಜಾತಿ ಜನಗಣತಿ ಎನ್ನುವಂಥದ್ದು ಕಾಂಗ್ರೆಸ್ನ ಮರಕೋತಿ ಆಟ. ಇದು ಯಾವ ಪುರುಷಾರ್ಥಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ನಡೆಸಿದ್ದಾರೆ? ಇದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನಿನ್ನೆ ತಿಂಡಿ ತಿಂದು ಕೆಲಸ ಕಾರ್ಯ ಇಲ್ಲದೆ ಹೋಗಿದ್ದಾರೆ. ಇಂಥ ಪುರುಷಾರ್ಥಕ್ಕೆ ಸಂಪುಟ ಸಭೆ ಕರೆಯಬೇಕಾಗಿತ್ತು. ಸಚಿವರನ್ನ ಜಾತಿಯ ಬಲೆಗೆ ಸಿಲುಕಿಸುವ ಮಹಾಕುತಂತ್ರ ಅಂತ ಆರ್ ಅಶೋಕ್ ಹೇಳ್ತಿದ್ದಾರೆ.